ಹಲೋ ನಮಸ್ಕಾರ ಫ್ರೆಂಡ್ಸ್. ಇದು ಮಿಡ್ ನೈಟ್ ಸೆಲೆಬ್ರೇಷನ್ಸ್. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. 2025 ಎಲ್ರಿಗೂ ಒಳ್ಳೆಯದಾಗಲಿ. ಹೊಸ ವರ್ಷದ ಹೊಸ ಮುಂಜಾನೆ. ಲಂಚ್ ಪ್ರಿಪ್ರೇಷನ್ ಇನ್ ಮಾರ್ನಿಂಗ್ 6 o'clock. ಸೊ ನನ್ನ ತಂಗಿ ಆಫೀಸ್ಗೆ ಹೋಗ್ತಾಳೆ. ಅವಳ ಸಲಕ್ಕೆ ಸಬ್ಸಿ ಪಲ್ಯ ಹೆಸರು ಬೇಳೆ ಹಾಕಿ ಪಲ್ಯ ಮಾಡ್ತಿದ್ದೀನಿ. ಇದು ಹೆಸರು ಬೇಳೆ ಸ್ವಲ್ಪ ವಾಶ್ ಮಾಡಿ ನೆನೆ ಇಡ್ತೇನೆ. ವಾಶ್ ಮಾಡಿ ನೆನೆ ಇಟ್ಟರೆ ಸ್ವಲ್ಪ ಪಲ್ಯ ಜಲ್ದಿ ಆಗ್ತಂತ. ಇಲ್ಲಿ ಸಬ್ಸಿ ಪಲ್ಯ, ನಾವು ಸಬ್ಸಿ ಪಲ್ಯ ಅಂತೀವಿ. ಸೋಯಾ ಇಲ್ಲಿ ಚೆನ್ನಾಗಿ ಸಿಗ್ತದೆ. ಇದೇ ಕಟ್ ಮಾಡ್ತಿದ್ದೀನಿ. ಫಸ್ಟ್ ಕಟ್ ಮಾಡಿ ವಾಶ್ ಮಾಡಿ ಇಡ್ತೀನಿ. ಸೊ ಇದು ನನ್ನ ಫಸ್ಟ್ ವ್ಲಾಗು 2025 ಇದು ಹೊಸ ಚಾನಲ್ದು ಫಸ್ಟ್ ವ್ಲಾಗು ಆ್ಯಂಡ್ ಫಸ್ಟ್ ರೆಕಾರ್ಡಿಂಗ್. ಸೊ ಎಲ್ಲೇ ಏನಾದರೂ ಮಿಸ್ಟೇಕ್ ಆದ್ರೂ ಐ ನೋ ಆಬ್ವಿಯಸ್ಲಿ ಮಿಸ್ಟೇಕ್ ಆಗೇ ಆಗುತ್ತೆ. ವಾಯ್ಸಿಂಗ್ನಲ್ಲಿ ವಿಡಿಯೋದಲ್ಲಿ ಎಲ್ಲಿ ಮಿಸ್ಟೇಕ್ಸ್ ಆದ್ರೂ ಪ್ಲೀಸ್ ಕಮೆಂಟ್ನಲ್ಲಿ ಹೇಳಿ. ಐ ವಿಲ್ ಕರೆಕ್ಟ್ ಮೈ ಸೆಲ್ಫ್. ಸೊ ಇಲ್ಲಿ ಬೊಗಣೆ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಆದಮೇಲೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಚೆನ್ನಾಗಿ ಕೊಟ್ಟು ಅದು ಹಾಕಿದ್ದೀನಿ. ಇನ್ನು ನೆಕ್ಸ್ಟ್ ಸಬ್ಸಿ ಪಲ್ಯ ಹಾಕ್ತಿದ್ದೀನಿ. ಚೆಂದ ಕಟ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದು ಸಬ್ಸಿ ಪಲ್ಯ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಆ ಕಡೆ ಕುಕ್ಕರ್ನಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ನಲ್ಲೇ ಜಲ್ದಿ ಆಗ್ತಂತ ಬೆಳಗ್ಗೆ ನಾನು ಕುಕ್ಕರ್ನಲ್ಲಿ ಇಡ್ತೀನಿ. ಮತ್ತು ಪಲ್ಯಕ್ಕೆ ಸ್ವಲ್ಪ ಅರಿಶಿಣ ಉಪ್ಪು ಹಾಕಿ ಕಲಸಿ ಇನ್ನೊಂದು ಸ್ವಲ್ಪ ತಗೋಣ ಹೆಸರುಬೇಳೆ ಹಾಕ್ತೀನಿ. ಹೆಸರುಬೇಳೆ ಜಲ್ದಿ ಕುದಿತೈತಿ. ಕುಕ್ಕರ್ನಲ್ಕಿನ್ನ ಬೊಗಣೆಯಲ್ಲಿ ಚೆಂದ ಕುದಿತೈತೆ ಅಂಥೇಳಿ ಹೆಸರುಬೇಳೆ, ಈವನ್ ಶನಗಿ ಬೇಳೆನೂ ಯೂಸ್ ಮಾಡ್ಬೋದು ಅದಕ್ಕೆ. ಸಬ್ಸಿ ಪಲ್ಯಕ್ಕೆ ಶನಗಿ ಬೇಳೆ, ಹೆಸರುಬೇಳೆ, ತೊಗರಿಬೇಳೆ ಯಾವ ಕಾಳು ಹಾಕಿದ್ರೂ ಚೆಂದ ಆಗ್ತೈತಿ ಸಬ್ಸಿ ಪಲ್ಯ. ಸೊ ಈಗ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಸಲಕ್ಕಂತ ಸ್ಯಾಂಡ್ವಿಚ್ ಮಾಡಕತ್ತೀನಿ. ಸ್ಯಾಂಡ್ವಿಚ್ ಸಲಕ್ಕೆ ಉಳ್ಳಾಗಡ್ಡಿ ಸೌತೆಕಾಯಿ ತೊಗೊಂಡೇನೆ. ಉಳ್ಳಾಗಡ್ಡಿ ಫಸ್ಟ್ ಸ್ಲೈಸ್ ಮಾಡ್ತೀನಿ. ನೆಕ್ಸ್ಟ್ ಸೌತೆಕಾಯಿನೂ ಸೊಪ್ಪು ಸುಲಿದು ಸ್ಲೈಸ್ ಮಾಡಿ ಇಡ್ತೀನಿ. ಚೀಸ್ ತೊಗೊಂಡೀನಿ, ಅಮೂಲ್ ಚೀಸ್. ಅಲ್ಲಿ ವಿವಾದ ಸಾಸ್ ತೊಗೊಂಡೀನಿ. ಇದು ಝೀರೋ ಮೈದಾ ಬ್ರೆಡ್ ಅಂತ ಝೂಡಿಯೋ ಒಳಗೆ ಸ್ಟಾರ್ ಅಂಥೇಳಿ ಹೊಸದು ಸೂಪರ್ ಮಾರ್ಕೆಟ್ ಓಪನ್ ಆಗಿತ್ತು ನಮ್ಮ ಮನೆ ಹತ್ರ. ಸೊ ಇದು ಝೀರೋ ಮೈದಾ ವಿತ್ ಓಟ್ಸ್ ಆ್ಯಂಡ್ ಫ್ಲ್ಯಾಕ್ಸ್ ಸೀಡ್ಸ್, ಅಗಸಿ ಅಂತಾರೆ. ಫ್ಲ್ಯಾಕ್ಸ್ ಸೀಡ್ಸ್ ಅಂದ್ರೆ ಅಗಸಿನೇ ಅನ್ಕೋತೀನಿ. ಫ್ಲ್ಯಾಕ್ಸ್ ಸೀಡ್ಸ್, ಓಟ್ಸ್ ಎಲ್ಲ ಹಾಕಿ ಮಲ್ಟಿಗ್ರೇನ್ ಹೆಲ್ದಿ ಬ್ರೆಡ್ ಅಂತಿತ್ತು. ಆ್ಯಂಡ್ 100% ಝೀರೋ ಮೈದಾ ಅಂತ ಅಂದಿದ್ದಕ್ಕೆ ತೊಗೊಂಡೀನಿ. ಹೆಂಗಾಗ್ತದೆ ಟೇಸ್ಟ್ ಹೆಂಗದ ಅಂಥೇಳಿ. ಸೊ ಇಲ್ಲಿ ನಾನು ಬ್ರೆಡ್ ತೊಗೊಂಡು ಅದಕ್ಕೆ ಇದು ವಿವಾದ ಪಿಜ್ಜಾ ಸಾಸ್ ಅಂತದು ಸ್ವಲ್ಪ ಪಿಜ್ಜಾ ಸಾಸ್ ಹಚ್ಚಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಉಳ್ಳಾಗಡ್ಡಿ ಸೌತೆಕಾಯಿ ಸ್ಲೈಸಸ್ ಇಟ್ಟು ನೆಕ್ಸ್ಟ್ ಅಮೂಲ್ ಚೀಸ್ ಹಾಕ್ತೀನಿ. ನನ್ನ ಬಗ್ಗೆ ಹೇಳಬೇಕಂದ್ರೆ ನಾನು ಹೌಸ್ ವೈಫು. ನನಗೆ 1 ವರ್ಷದ ಮಗಳಿದ್ದಾಳೆ ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ಅವರ್ ಎಂಜಾಯಿಂಗ್ ಮದರ್ಹುಡ್. ಸೊ ಅದ್ರ ಜೊತೆಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ನಾನು ಡೈಲಿ ಮಿನಿ ವ್ಲಾಗ್ಸ್ ಶಾರ್ಟ್ಸ್ ಶೇರ್ ಮಾಡ್ತೀನಿ. ಡೈಲಿ ವ್ಲಾಗ್ಸ್ನಲ್ಲಿ ರೂಟೀನ್ ಇರ್ಬೋದು, ನನ್ನ ರೂಟೀನ್, ನನ್ನ ಮಗಳ ರೂಟೀನ್, ಮಗಳದ್ದು ಬೇಬಿ ಫುಡ್ ರೂಟೀನ್ಸ್ ಅವೆಲ್ಲ ಶೇರ್ ಮಾಡ್ತೇನೆ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವಾಗ ನಾನು ಸ್ವಲ್ಪ ಮ್ಯಾಗಿ ಮಸಾಲ ಹಾಕ್ತಿದ್ದೀನಿ ಟೇಸ್ಟ್ಗೋಸ್ಕರ ಆ್ಯಂಡ್ ಅವ್ರಿಗೆ ಹಾಕ್ತಿದ್ದೀನಿ ಸ್ವಲ್ಪ ಟೇಸ್ಟ್ ಸಲಕ್ಕಂತೇಳಿ. ಪಿಜ್ಜಾ ತಂದಾಗ ಜೊತೆಗಿದ್ದು ಎಕ್ಸ್ಟ್ರಾ ತೆಗೆದಿಟ್ಟಿರ್ತೀನಿ. ಈ ಕಡೆಗೆ ಪಲ್ಯನೂ ರೆಡಿ ಆಗೈತಿ. ಚೆಂದ ಕಾಳು ಕುದ್ದಿದ್ದಾವೆ. ಇನ್ನೊಂದು ಸ್ವಲ್ಪ ನೀರಿದಲ್ಲ ಅದು ಆವರ್ಟೇಲ್ ಬ್ರೇಕ್ಫಾಸ್ಟ್ ಮಾಡೋವಾಗ ಇದು ಬರೋಬರಾಗಿಬಿಡ್ತೈತಿ. ನೀರು ಪಲ್ಯ ಎಲ್ಲ ಕರೆಕ್ಟ್ ಕುದ್ದೈತಿ. ಈ ಕಡೆ ಸ್ಯಾಂಡ್ವಿಚ್ ಮೇಕರ್ದಾಗ ಸ್ಯಾಂಡ್ವಿಚ್ ಇಟ್ಟಿದ್ದೆ, ಅದನ್ನೂ ರೆಡಿ ಆಯಿತು. ಎಷ್ಟೊಂದು ಗೋಲ್ಡನ್ ಕ್ರಿಸ್ಪಿ ಕಲರ್ ಆಗೈತಿ, ಕ್ರಿಸ್ಪಿನೇ ಆಗೈತಿ. ಸೊ ನಾನು ತೆಗೊಳ್ತಿದ್ದೀನಿ. 1-2 ಮಿನಿಟ್ಸ್ ಇಟ್ಟಿದ್ದೀನಿ ಅಷ್ಟೇ ಸ್ಯಾಂಡ್ವಿಚ್ ಮೇಕರ್ದಾಗಿಂದ. ಇವಾಗ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಂತ. ಎರಡೂ ಕಡೆ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು. ಇಲ್ಲಿ ನೋಡಿರಿ ನಾನು ಕಟ್ ಮಾಡೀನಿ. ಒಳಗೆ ಚೀಸು ಎಲ್ಲ ಚೆಂದ ಮೆಲ್ಟ್ ಆಗೈತಿ ಆ್ಯಂಡ್ ಸ್ಯಾಂಡ್ವಿಚ್ ಈಸ್ ರೆಡಿ. ಈಗ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡೋಕೆ ಕೊಡ್ತೀನಿ ನನ್ನ ತಂಗಿಗೆ. ಹಾಗೆ ಇಲ್ಲಿ ಟಿಫನಿಗೆ ರೈಸ್ ಪಲ್ಯನೂ ಹಾಕಿದ್ದೀನಿ. ಇದು ನೆಕ್ಸ್ಟ್ ಉಳ್ದಿದ್ದು ಸೌತೆಕಾಯಿನೂ ಅವಳಿಗೆ ಸಲಾಡ್ ಥರ ಆಗುತ್ತೆ. ಸೊ ಬೆಳಗ್ಗೆ ಎದ್ದು ಲಂಚ್ ಪ್ರಿಪ್ರೇಷನ್ ಆ್ಯಂಡ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಅಷ್ಟೇ. ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಸಣ್ಣ ರೂಟೀನ್ ವ್ಲಾಗ್ ತೋರಿಸಿದ್ದೀನಿ. ಯು ಆಲ್ ಮತ್ತು ಮುಂದಿನ ಮಿನಿ ವ್ಲಾಗ್ದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬೈ, ಟೇಕ್ ಕೇರ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ವಿಕಾ ಕನ್ನಡ ವ್ಲಾಗ್ಸ್. ಬಾಯ್.